ನಿನ್ ಕೈ ಕೊಡು. ರೈಟ್ ಹ್ಯಾಂಡ್. Oh, you want my right hand? Yes. You're always my right hand. ಓ, ಏನು ಇದು? ನಿಮ್ಮ ಅಪ್ಪಂಗೆ ರಿಸ್ಟ್ ವಾಚ್ ಕಟ್ತಾ ಇದೀಯಾ? ನಿನ್ನೆ ಅವನನ್ನ ಸೇವ್ ಮಾಡಕ್ ಹೋಗಿ ನನ್ ವಾಚ್ ಹೊಡೆದಾಯ್ತು. ಅದಕ್ಕೆ ಹೊಸ ವಾಚ್ ಪ್ರೆಸೆಂಟ್ ಮಾಡ್ತಿದ್ದಾನೆ. ಅಪ್ಪನ ಕಾಕ ಹಿಡಿತಾ ಇದ್ಯಾ? ಏನಂದೆ? ಅಪ್ಪನ್ ತೊಡೆಯನ್ನು ತಲೆದುಂಬ ಅನ್ಕೊಂಡ್ಯಾ? ಎದ್ದು ರೂಮಲ್ಲಿ ಮಲ್ಕೋ ಹೋಗೆ. ಅಪ್ಪ ನೋಡಪ್ಪ. ಏಯ್, ಪರವಾಗಿಲ್ಲ ಬಿಡೋ. ಇದನ್ ಪೊಲೀಸ್ ಸ್ಟೇಷನ್ ನಿನ್ ಮಾತು ಕೇಳಕ್ಕೆ ಮಲ್ಕೊಳ್ಳಿ ಬಿಡ. ವಾರವ್ವ. ಅಮ್ಮ, 10 ಒಲೆ ಆಯ್ತು. ಏನ್ ತಾಯಮ್ಮ, ನಿನ್ಗೆ ರಾ ಪ್ರಾಬ್ಲಮ್ ಸರಿಯಾಗೋ ಹಾಗಿಲ್ವಾ? ಈ ಜನ್ಮದಲ್ಲಿ ಸಲಿ ಆಗಲ್ಲ. ತಾಯಮ್ಮ, GP ರಾಜರತ್ನಂ ಅಂತ ಒಬ್ರು ದೊಡ್ಡ ಸಾಹಿತಿಗಳಿದ್ರು. ಆ ಪುಣ್ಯಾತ್ಮ ಮಕ್ಕಳಿಗೋಸ್ಕರ ಒಂದು ಪದ್ಯ ಬರೆದಿದ್ದಾರೆ. ಅದನ್ನ ದಿನಾ 10 ಸಲ ಹೇಳು, ನೀನ್ ನಾಲ್ಗೆ ಶುದ್ಧವಾಗುತ್ತೆ. ಹೇಳ್ಕೊಡಿ, ಮತ್ತೆ ಹೇಳ್ತೀನಿ. ಕರ್ರಗಿರುವ ಕಾಗೆ ಒಂದು ಸರ್ರಂದು ಮೇಲೆ ಹಾರಿ ಗಿರ್ರಂದು ಸುತ್ತಿ ತಿರುಗಿ ಜರ್ರಂದು ಜಾರುವಾಗ ಪರ್ರಂದು ಅದರ ರಕ್ಕೆ ಹರಿದು ಹೋಯಿತು. ಹೇಳಮ್ಮ. ಕಲ್ಲಗಿಲುವ ಕಾಗೆಯೊಂದು ಸಲ್ಲೆಂದು ಮೇಲೆ ಆಲಿ ಗಿಲ್ಲೆಂದು ಏ ಬೀರ, ಏ ಬೀರ, ಏ ನಾಯಿ, ನಿನ್ನೆ ಮಾನಗೆಟ್ಟ ರಾಸ್ಕಲ್, ನಿನಗೇನಾದ್ರು ಆದ್ರೆ ನಾನಿಲ್ವಾ ನಿನ್ ಕಾಪಾಡೋಕೆ? ಹೋಗಿ ಹೋಗಿ ಆ SP ಕಾಲೇಜ್ ಬಿದ್ದು ಬಿಡುಗಡೆ ಆಗಿದ್ಯಲ್ಲ, ನಾಚಿಕೆ ಆಗೋಲ್ಲ ನಿನಗೆ? ಬುದ್ಧಿ ಇಲ್ಲದೆ ಇರುವಾಗ ಲೋಫರ್ಗಳ ಕಾಲಿಗೆ ಬೀಳ್ತಿದ್ದೆ, ಈಗ ಬುದ್ಧಿ ಬಂತು, ದೇವರ ಕಾಲಿಗೆ ಬಿದ್ದೆ. ಓ, ಆ SP ನಿನ್ನ ಭಾಗಕ್ಕೆ ದೇವರು, ಪೊಲೀಸ್ ಸ್ಟೇಷನ್ ದೇವಸ್ಥಾನ. ಥೂ, ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಥೂಚಿ ಅಂದ್ರೆ ನಾಲ್ಗೆ ಕತ್ತ ಬೆಂಕಿಗೆ ಹಾಕ್ಬೇಕಾಗುತ್ತೆ. ಲಗಾಡ್, ಅನ್ನ ಹಾಕೋ ಧಣಿಗೆ. ಇನ್ಮೇಲೆ ನೀನ್ ನನಗ್ ಧಣಿನೂ ಅಲ್ಲ, ನಾನ್ ನಿನ್ ಗುಲಾಮನೂ ಅಲ್ಲ. ಅಯ್ಯೋ ಗುಲಾಮ್ ಬಡ್ಡಿ ಮಗನೇ, ನೀನು ಸೈನ್ ಮಾಡಿದ ಪತ್ರ ಇನ್ನು ನನ್ನ ಹತ್ರನೇ ಇದೆ. ನಿನ್ನ ಸಾಲ ಇನ್ನು ತೀರಿಲ್ಲ. ತೀರಿಸ್ತೀನಿ. ಕೊಡಬೇಕಾದ ಸಾಲನ ಕೊಡಬೇಕಾದ ಟೈಮ್ನಲ್ಲಿ ಕೊಡಬೇಕಾದ ಸ್ಥಳದಲ್ಲಿ ಕೊಡ್ತೀನಿ. ಓಹೋ, ಪೊಲೀಸ್ ನಿನ್ ಕಡೆ ಇದೆ ಅನ್ನೋ ಕೊಬ್ಬ, ನ್ಯಾಯ ನನ್ನ ಕಡೆ ಇದೆ ಅನ್ನೋ ಧೈರ್ಯ. ವೀರಪ್ಪ, ಇವತ್ತು ನಿನ್ನ ಮನಸ್ಸು ಸರಿ ಇಲ್ಲ. ಹಣ ಇಲ್ಲದೆ ಇದ್ರೆ ಎಲ್ರೂ ಹೀಗೆ. ತಗೋ, 10,000 ರೂಪಾಯಿ ಇದೆ, ಖರ್ಚಿಗಿಟ್ಕೋ. ಹಾ, ವೀರಾ, ನೀನು ಸುಟ್ಟಿದ್ದು ನೋಟಿನ ಕಂತನಲ್ಲ, ನನ್ನ ಮನಸ್ಸನ್ನ. ಏಯ್, ಇವತ್ತಲ್ಲ ನಾಳೆ ನೀನ್ ನನ್ನ ಕಾಲಕ್ಕೆ ಬೀಳೋ ಹಾಗೆ ಮಾಡ್ಲಿಲ್ಲ, ನಾನು ಅಲೆಕ್ಸಾಂಡ್ರೆ ಅಲ್ಲ ಕಣೋ, ಅಲೆಕ್ಸಾಂಡ್ರೆ ಅಲ್ಲ. ಬೇತಿನೋ ಬೀಳಿಸ್ತೀನೋ ನೋಡೋಣ. ಎಕ್ಸ್ಕ್ಯೂಸ್ ಮೀ. ಎಸ್ ಮೇಡಮ್. ಅಡ್ವೊಕೇಟ್ ತ್ಯಾಗರಾಜ್ ಅವರಿದ್ದಾರಾ? ರೂಮ್ ನಂಬರ್ ಪ್ಲೀಸ್. ಗೊತ್ತಿಲ್ಲ. ಮತ್ತೆ ಹೋಟ್ಲು ಬಂದು ಮೀಟ್ ಮಾಡು ಅಂದ್ರಲ್ಲ. ಮೇಡಮ್, ಲಾಬೆಲ್ ವೇಟ್ ಮಾಡಿ, ನಾನು ವಿಚಾರಿಸಿ ಹೇಳ್ತೀನಿ. ಥ್ಯಾಂಕ್ ಯು. ಹುಡುಗಿ ಚೆನ್ನಾಗಿದ್ದಾಳಲ್ಲ, 307 ಕರ್ಕೊಂಡು ಹೋಗೋಣವಾ? ಓಕೆ, ಗುಡ್ ಐಡಿಯಾ. ಮೇಡಮ್ ಬನ್ನಿ, ತ್ಯಾಗರಾಜ್ ರೂಮ್ ತೋರಿಸ್ತೀನಿ. ಕಲ್ಪನಾ, 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 ಕಲ್ಪನಾ.
ಹಲೋ, ಪೊಲೀಸ್ ಸ್ಟೇಷನ್. ಮಿಸ್ಟರ್ ಅಲೆಕ್ಸಾಂಡರ್. ಎಸ್. ಓ, ಇನ್ಸ್ಪೆಕ್ಟರ್, ಏನ್ ಸಮಾಚಾರ? ನಿಮ್ಮನ್ನು ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಅರೆಸ್ಟ್ ಮಾಡೋಕೆ ಕಾರಣ? ನಿಮ್ ಹೋಟ್ಲಲ್ಲಿ ಬ್ಲೂ ಫಿಲಿಂ ತೆಗಿತೀರಿ ಅಂತ ಗೊತ್ತಾಯ್ತು, ಅದಕ್ಕೆ. ನಮ್ ಲಾಯರ್ ಸ್ವಲ್ಪ ಫೋನ್ ಮಾಡ್ಬೋದಾ? ಮೊದಲು ಸ್ಟೇಷನ್ಗೆ ಬನ್ನಿ, ಆಮೇಲೆ ಮಿಕ್ಕಿದ್ದು. ಆಲ್ ರೈಟ್, ಕಮಾನ್. ದೇವ್ರನ್ನ ಏನ್ ಕೇಳ್ಕೊಂಡ್ಯೋ ಚಿಕ್ಕ? ಅಕ್ಕಂಗೆ ಬೇಗ ಮದುವೆ ಆಗ್ಲಿ ಅಂತ ಕೇಳ್ಕೊಂಡೆ. ಚಿಚ್ಚಿ ಹೋಗೋ. ಅಲ್ಲಿ ಬರ್ತಾ ಇದ್ದಾಳಲ್ಲ, ಅವಳೇ ಎಷ್ಟು ಮಗಳು. ದೇವ್ರ ಏನು ಕೇಳಲಿಲ್ವೇನೋ? ಆ ಹುಡುಗಿ ನಾನು ಬೆಡ್ರೂಮ್ಗೆ ಎತ್ಕೊಂಬ. ಎಸ್ ಸರ್. ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಹೆದರ್ಕೋಬೇಡ. ನಿನ್ ಹೆಸರೇನು? ರಾಧಾ. ಸ್ವೀಟ್ ನೇಮ್. ನಮ್ಮ ಎಸ್ ಪಿ ರಾಜಶೇಖರ್ ಇದಾರಲ್ಲ, ಅವ್ರ ಮಗಳ? ಹೌದು. ನಿಮ್ ತಂದೆಗೆ ಅದ್ಯಾಕೋ ಏನು ನನಗೆ ಕಂಡ್ರೆ ಆಗೋಲ್ಲ. ಏನಾದ್ರೂ ಮಾಡಿ ನಾನು ಜೈಲಿಗೆ ಕಳಿಸ್ಬೇಕು ಅಂತ ಹಠ ಹಿಡಿದಿದ್ದಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ನೀನೇನ್ ಮಾಡ್ತೀಯಾ ಪಾಪ? ಇದು ಅಪ್ಪನ ನಾನು ಪ್ರಸನ್ನ ಮಾಡಿದ ಗಡಿಯಾರ. ಇಲ್ಲ ಹೇಗೆ ಬಂತು?